ಕಳೆದ ಬಾರಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ BJP ನೇತೃತ್ವದ ಸರ್ಕಾರದ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸೋದ್ರ ಮೂಲಕ, ಅದೇ ರೀತಿ ಈ ಒಂದು ಸರ್ಕಾರ ರೈತ ವಿರೋಧಿ ಸರ್ಕಾರ ಎಂದು ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಿದ್ದಂತಹ ಕಾಂಗ್ರೆಸ್ ನಾಯಕರು, ಅವೆಲ್ಲ ಆರೋಪಗಳ ಲಾಭವನ್ನು ಪಡೆದಂತಹ ಕಾಂಗ್ರೆಸ್ 135ಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಇದೀಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಇದೀಗ ರಾಜ್ಯದಲ್ಲಿ ತನ್ನ ಆಡಳಿತವನ್ನು ಅಸ್ತಿತ್ವಕ್ಕೆ ತಂದುಕೊಂಡಿದೆ. BJP ಸರ್ಕಾರ ಪದೇ ಪದೇ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಆರ್ಥಿಕ ಒಂದು ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿಲ್ಲ ಅಂತ ಅನೇಕ ಆರೋಪಗಳನ್ನ ಹೊರಿಸ್ತಿದ್ದಂತಹ ಕಾಂಗ್ರೆಸ್ ಇದೀಗ ತಾನೊಬ್ಬ ಕಟ್ಟ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ಪದೇ ಪದೇ ನಿರೂಪಿಸ್ತಾನೆ ಬಂದಿದೆ. ಪ್ರಮುಖ 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ ರಾಜ್ಯದ ಮತದಾರರಿಗೆ ಆಮಿಷವನ್ನು ಒಡ್ಡೋದ್ರ ಮೂಲಕ ರಾಜ್ಯದ ಮತದಾರರನ್ನು ತನ್ನತ್ತ ಸೆಳೆದು ಅತ್ಯಂತ ಸ್ಪಷ್ಟವಾದ ಬಹುಮತದೊಂದಿಗೆ ಆಡಳಿತಕ್ಕೆ ಬಂದಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ಪದೇ ಪದೇ ರೈತ ವಿರೋಧಿ ನೀತಿಯನ್ನು ಅನುಸರಿಸೋದ್ರ ಮೂಲಕ ತಾನೊಂದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಿರೂಪಿಸೋಕ್ಕೆ ಹೊರಟಂತೆ ಕಂಡುಬರ್ತಾ ಇದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ರೈತ ವಿರೋಧಿ ನಿರ್ಧಾರಗಳು ಏನೇನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ಸ್ನೇಹಿತರೆ. 5 ಗ್ಯಾರಂಟಿಯ ಘೋಷಣೆಗಳೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಪ್ರಪ್ರಥಮವಾಗಿ ರೈತ ವಿರೋಧಿ ಹೆಜ್ಜೆಯನ್ನು ಇಟ್ಟಿದ್ದು, ಏನು ಪ್ರಧಾನಮಂತ್ರಿಯವರು ರೈತರ ಖಾತೆಗೆ ನೇರವಾಗಿ ಪ್ರತಿ ವರ್ಷ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನ ಹಾಕ್ತಾರೋ ಆ ಒಂದು 6,000ಕ್ಕೆ ಒಂದು ಅಡಿಷನಲ್ ಆಗಿ ರಾಜ್ಯದ ಆಗಿನ BJPಯ ಸರ್ಕಾರ 4,000ವನ್ನು ಸೇರಿಸಿ ಒಟ್ಟು 10,000ಗಳ ಒಂದು ಹಣವನ್ನು ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಮಾಡ್ತಾಯಿತ್ತು. ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭವನ್ನು ರಾಜ್ಯದ ಸುಮಾರು 50 ಲಕ್ಷ ಜನ ರೈತರು ಪಡ್ಕೊಳ್ತಾ ಇದ್ದರು. ಈ 50 ಲಕ್ಷ ರೈತರಿಗೆ ರಾಜ್ಯ ಸರ್ಕಾರ ಕೊಡ್ತಿದ್ದಂತಹ 4,000 ರೂಪಾಯಿಗಳ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಕಟ್ ಮಾಡೋದ್ರ ಮೂಲಕ ಪ್ರಪ್ರಥಮರಿಗೆ ತನ್ನೊಬ್ಬ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ನಿರೂಪಿಸಿದಂತೆ ಕಂಡುಬಂತು. ಅದಾದ ನಂತರ ರಾಜ್ಯದ ರೈತರ ವಿದ್ಯುತ್ ಪಂಪ್ಸೆಟ್ಗಳಿಗೆ ಸಮರ್ಪಕವಾದ ವಿದ್ಯುತ್ತನ್ನು ಪೂರೈಕೆ ಮಾಡೋಕ್ಕಾಗದೆ ಅನೇಕ ವಿದ್ಯುತ್ ಕೊರತೆ ರೈತರಲ್ಲಿ ಉಂಟಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಹಿಂದಿರ್ತಕ್ಕಂಥ ಸರ್ಕಾರ ವಿದ್ಯುತ್ ಉತ್ಪಾದನೆಗೆ ಯಾವುದೇ ಒಂದು ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಆದ್ದರಿಂದ ವಿದ್ಯುತ್ ಕೊರತೆ ರಾಜ್ಯದಲ್ಲಿ ಉಂಟಾಗ್ತಾ ಇದೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡೋದ್ರ ಮೂಲಕ ಹಿಂದಿದ್ದಂಥ ಸರ್ಕಾರದ ಕಡೆಗೆ ಈಗಿರುವ ಸರ್ಕಾರ ಬಟ್ ಮಾಡಿ ಮತ್ತೊಮ್ಮೆ ತಾನೊಂದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು 2ನೇ ಬಾರಿ ನಿರೂಪಿಸಿದಂತೆ ಆಯಿತು ಸ್ನೇಹಿತರೆ. ಅದೇ ರೀತಿ ಈ ಬಾರಿ ರಾಜ್ಯದಲ್ಲಿ ಏನು ಭೀಕರವಾದ ಬರಗಾಲ ತಲೆದೋರಿದೆ. ಈ ಒಂದು ಬರಗಾಲದ ಸಂದರ್ಭದಲ್ಲಿ ಅತ್ಯಂತ ನಿರ್ಲಕ್ಷ್ಯವನ್ನು ತೋರಿದಂತಹ ರಾಜ್ಯ ಸರ್ಕಾರ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಕೇಂದ್ರ ರಾಜ್ಯದ ಬರ ಪರಿಹಾರಕ್ಕೆ ಯಾವುದೇ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಮೇಲೆ ಯಾವುದೇ ಕಾಳಜಿ ಇಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನು ಈ ಕ್ಷಣದವರೆಗೂ ಮಾಡ್ತಾನೆ ಬಂದಿದೆ. ಅದಾದ ನಂತರ ಕೇಂದ್ರ ಸರ್ಕಾರ ಒಂದು ಬರ ಪರಿಹಾರಕ್ಕೆ ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಂತ ನಾವು ಕೈಕಟ್ಟಿ ಕೂರೋದಿಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದನೇ ಪ್ರತಿಯೊಬ್ಬ ರಾಜ್ಯದ ಸುಮಾರು 70 ಲಕ್ಷ ರೈತರ ಖಾತೆಗೆ ತಲಾ 2,000ದಂತೆ ಹಣವನ್ನು ಸಂದಾಯ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಅದಾದ ನಂತರ ರಾಜ್ಯದ ರೈತರ ಖಾತೆಗಳಿಗೆ ತಲಾ 2,000ದಂತೆ ಹಣವನ್ನು ಸಂದಾಯ ಮಾಡೋದಕ್ಕೋಸ್ಕರ ಕೇವಲ 105 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ತನ್ನ ಖಾತೆಯಿಂದ ತೆಗೆದಿರಿಸಿತ್ತು. ಅದಾದ ನಂತರ ಕೃಷಿ ಇಲಾಖೆಯಿಂದ ರೈತರ ಒಂದು ದಾಖಲೆಗಳನ್ನು ಸಂಗ್ರಹಿಸೋದ್ರ ಮೂಲಕ ನಿಮ್ಮ ಖಾತೆಗೆ ನೇರವಾಗಿ ಬರ ಪರಿಹಾರದ ಹಣ ನಿಮ್ಮ ಖಾತೆಗೆ ಸಂದಾಯವಾಗುತ್ತೆ ಅಂತಕ್ಕಂಥ ಹೇಳಿಕೆಯನ್ನು ರಾಜ್ಯ ಸರ್ಕಾರ ರೈತರಿಗೆ ನೀಡಿತ್ತು.
ಆದರೆ ರಾಜ್ಯದಲ್ಲಿ ಭೀಕರವಾದ ಬರಗಾಲ ತಲೆದೋರಿ ಸುಮಾರು 6 ತಿಂಗಳುಗಳ ಕಾಲ ಕಳೆದರೂ ಕೂಡ ಈ ಕ್ಷಣದವರೆಗೂ ಯಾವುದೇ ಒಂದು ರೂಪಾಯಿ ಹಣವಾಗಲಿ ರಾಜ್ಯದ ರೈತರ ಖಾತೆಗೆ ಸಂದಾಯವಾಗಿಲ್ಲದೆ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪಡಿಸಿದಂತೆ ಆಗ್ತಾ ಇದೆ ಸ್ನೇಹಿತರೆ. ರಾಜ್ಯದ ರೈತರ ಖಾತೆಗಳಿಗೆ ನಾವು ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಸುಮಾರು 105 ಕೋಟಿಗಳಷ್ಟು ಹಣವನ್ನು ನಾವು ತೆಗೆದಿರಿಸಿದ್ದೀವಿ. ಆದರೆ ಈ ರೈತರ ಖಾತೆಗೆ ಜಮಾ ಮಾಡತಕ್ಕಂಥ ಒಂದು ಸಿಬ್ಬಂದಿಯ ಕೊರತೆ ಉಂಟಾಗಿರೋದ್ರಿಂದ ಈ ಕ್ಷಣದವರೆಗೂ ರೈತರ ಖಾತೆಗೆ ಯಾವುದೇ ಒಂದು ಹಣ ಸಂದಾಯ ಆಗಿಲ್ಲ ಅಂತಕ್ಕಂಥ ಕುಂಟು ನೆಪವನ್ನು ರಾಜ್ಯ ಸರ್ಕಾರ ಇದೀಗ ಹೇಳ್ತಾ ಬಂದಿದೆ. ರಾಜ್ಯದ 70 ಲಕ್ಷ ರೈತರಿಗೆ ತಲಾ 2,000ದಂತೆ ಹಣ ಸಂದಾಯ ಮಾಡೋಕ್ಕೆ ಬೇಕಾಗಿರತಕ್ಕಂಥ ಒಟ್ಟು ಹಣ 1,400 ಕೋಟಿ. ಆದರೆ ರಾಜ್ಯ ಸರ್ಕಾರ ಬರ ಪರಿಹಾರಕ್ಕಾಗಿ ತೆಗೆದಿರಿಸಿರ್ತಕ್ಕಂಥ ಮೊತ್ತ ಕೇವಲ 105 ಕೋಟಿ. ಈ 105 ಕೋಟಿ ಮೊತ್ತದಲ್ಲೂ ಕೂಡ ಒಂದು ನಯಾ ಪೈಸೆ ಯಾವ ಒಂದು ರೈತರ ಖಾತೆಗೂ ಈ ಕ್ಷಣದವರೆಗೂ ಜಮೆ ಆಗಿಲ್ಲ. ತಾನೊಬ್ಬ ರೈತರ ಮೇಲೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂಥ ಸರ್ಕಾರ, ನಾವು ಅತ್ಯಂತ ಸದೃಢವಾದ ಆರ್ಥಿಕ ಸ್ಥಿತಿಯನ್ನು ಹೊಂದಿದ್ದೇವೆ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಪದೇ ಪದೇ ಕೊಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ಕ್ಷಣದವರೆಗೂ ಯಾಕೆ ರೈತರ ಖಾತೆಗೆ ಹಣವನ್ನು ಜಮೆ ಮಾಡಿಲ್ಲ? ಅದೇ ರೀತಿ ರಾಜ್ಯ ಸರ್ಕಾರ ಕೇವಲ ಸಬೂಬನ್ನು ಹೇಳೋದ್ರ ಮೂಲಕ ರಾಜ್ಯದ ರೈತರಿಗೆ ಮಹಾನ್ ಅನ್ಯಾಯವನ್ನು ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ರಾಜ್ಯದ ರೈತ ವಲಯದಲ್ಲಿ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಂಥ ಸಂದರ್ಭದಲ್ಲೂ ಕೂಡ ತನ್ನ ಸಂಪುಟದ ಸಚಿವರಿಗೆ ಹೊಸ ಕಾರುಗಳ ಖರೀದಿಗೆ ಸುಮಾರು 10 ಕೋಟಿಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಸರ್ಕಾರ ದುಂದು ವೆಚ್ಚಕ್ಕೆ ಕೈ ಹಾಕಿದ್ದಂಥ ಒಂದು ನಿದರ್ಶನ ನಮ್ಮ ಕಣ್ಮುಂದೆಯೇ ಇದೆ. ಅದೇ ರೀತಿ ಏನು ಇಷ್ಟು ವರ್ಷ ಬಂದಂಥ ಒಂದು ಪದ್ಧತಿಯನ್ನು ಬದಲಾವಣೆ ಮಾಡಿ ಏನು ರಾಜ್ಯದ ನಾರು ಮಂಡಳಿ ಶಾಸಕರ ಭವನಗಳಿಗೆ ಹಾಗೂ ಶಾಸಕರಿಗೆ ಹಾಸಿಗೆ ದಿಂಬನ್ನು ತನ್ನ ರಾಜ್ಯ ನಾರು ಮಂಡಳಿಯಿಂದ ಪೂರೈಕೆ ಮಾಡ್ತಿತ್ತು. ಈ ಒಂದು ಹಾಸಿಗೆ ದಿಂಬುಗಳನ್ನು ಬದಲಾಯಿಸಿ ಇದೀಗ ದುಬಾರಿ ವೆಚ್ಚದ ಕೇರಳದಿಂದ ಹೊಸ ಹಾಸಿಗೆ ದಿಂಬುಗಳನ್ನು ರಾಜ್ಯದ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ತರಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದ ರೈತರಿಗೆ ಪಂಗನಾಮವನ್ನು ಹಾಕ್ತಾ ಇದೊಂದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಬರೋದು ಸಹಜ. ಸ್ನೇಹಿತರೆ, ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ